ತಾನು ಯುವಕನ ಹಾಗೆ ಜಗತ್ತಿನಲ್ಲಿ ಕಾಣಿಸಿಕೊಂಡು ಜರಾಸಂಧನೊಟ್ಟಿಗೆ ಯುದ್ಧಕ್ಕೆ ನಿಂತದ್ದು ಅದನ್ನ ವಿವರಿಸಿಕೊಂಡು ಹೋಗ್ತಾರೆ. ಜರಾಸಂಧ ಆಗಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧನಾದ ಪ್ರಭಾವಿಯಾದಂತಹ ಇಡೀ ಜಗತ್ತನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಂತಹ ರಾಜ. ಅವನ ವಿರುದ್ಧವಾಗಿ ನಿಂತವರೇ ಇಲ್ಲ. ಎಲ್ಲಿವರೆಗೆ ಅಂದ್ರೆ ಭೀಷ್ಮಾಚಾರ್ಯರಂಥವರು ಕೂಡ ಜರಾಸಂಧನ ಸುದ್ದಿಗೆ ಹೋಗ್ಲಿಲ್ಲ. ಭೀಷ್ಮಾಚಾರ್ಯರು ಆಗಿನ ಕಾಲದಲ್ಲಿ ಮಹಾಪರಾಕ್ರಮಿಗಳು, ಜರಾಸಂಧ ಸುದ್ದಿಗೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಂತಹ ಪ್ರಬಲ ಅವನನ್ನ ಮೊದಲ ಬಾರಿಗೆ ಎದುರಿಸಿದವನು ಕೃಷ್ಣ. ಅದು ಒಂದು ಬಾರಿ ಅಲ್ಲ, 18 ಬಾರಿ. 18 ಬಾರಿ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಿದ್ದಾನೆ ಕೃಷ್ಣ. ಒಂದೊಂದು ಬಾರಿಯೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೂ ಸೈನ್ಯವನ್ನು ಸೋಲಿಸಿ ಕೃಷ್ಣ ಜರಾಸಂಧನನ್ನು ಕಳಿಸ್ಕೊಡ್ತಾ ಇದ್ದಾನೆ. ಆ ರೀತಿ ಯುದ್ಧಕ್ಕೆ ಬರಬೇಕಾದ್ರೆ ಪ್ರತಿ ಬಾರಿಯೂ ಏನಾಗುತ್ತಾ ಇತ್ತು ಅದನ್ನ ಬಹಳ ಸುಂದರವಾಗಿ ವಾದಿರಾಜರು ವಿವರಿಸಿಕೊಂಡು ಹೋಗ್ತಾರೆ. ಪಾದಾಬ್ಜೆ ಸುಮನೀನ ಮನ್ಕತಿಪಯೇ ಮೂರ್ಧಾನ ಮಾತ್ನೇಜಿತು ಶಾರ್ಗಾನ್ ಮುಕ್ತ ಶರೇ ವಿಶೀರ್ಣ ತನವಕ್ಕೇಪ್ಯಾತ್ಮನೋ ಮೀಮರನ್ ಅನ್ಯೇ ಕೇಪಿ ಹರಿಂ ಜರಾಸುತಮಪಿ ತ್ಯಕ್ವಾ ತತೋ ದುದ್ರುವು ಜೀವಾನಾಂ ತ್ರಿತಗೇನ ಸಂಚಿತ ದಶಾಂ ಸಂದರ್ಶಯಂತೋ ಯುಧಿ. ಕೆಲವರು ಯುದ್ಧದಲ್ಲಿ ಕೃಷ್ಣನಿಗೆ ಶರಣಾಗ್ತಾ ಇದ್ದಾರೆ, ಸೋತು ಕೃಷ್ಣನಿಗೆ ಶರಣಾಗ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಶರಣಾಗದೆ ಕೃಷ್ಣನ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅಂದ್ರೆ ನಾವು ಪ್ರಾಣನಾದ್ರೂ ಬಿಡ್ತೇವೆ, ಕೃಷ್ಣನಿಗೆ ಶರಣಾಗುವುದು. ಇನ್ನು ಕೆಲವರು ಶರಣಾಗದೆ ಸಾಯದೆ ತಾವು ಪಲಾಯನ ಮಾಡಿ ಓಡ್ತಾ ಇದ್ದಾರೆ. ಈ ರೀತಿ 3 ವಿಧವಾದ ಘಟನೆ ಅಲ್ಲಿ ನಡೀತಾ ಇತ್ತು. ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಜರಾಸಂಧನೊಟ್ಟಿಗೆ ಕೃಷ್ಣನಿಗೆ ಯುದ್ಧ ನಡೀಬೇಕಾದ್ರೆ ಸ್ವಭಾವ ತ್ರೈವಿಧ್ಯ ಅಂತ ಹೇಳಿದ್ರೆ 3 ವಿಧವಾದ ಜೀವರಾಶಿಗಳಿದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರು ಸಾತ್ವಿಕರಾಗಿದ್ದಾರೆ ಅವರೆಲ್ಲರೂ ಕೂಡ ಕೃಷ್ಣನಿಗೆ ಶರಣಾಗುತ್ತಾ ಇದ್ದಾರೆ. ರಾಜಸರಾದವರು ಏನಿದ್ದಾರೆ ಇವರಿಗೆ ಕೃಷ್ಣನಿಗೆ ಶರಣಾಗ್ಲಿಕ್ಕೆ ಮನಸ್ಸಿಲ್ಲ, ಹಾಗಂತ ಕೃಷ್ಣನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ತಾಕತ್ತಿಲ್ಲ, ಅದು ಓಡಿ ಹೋಗ್ತಾ ಇದ್ದಾರೆ. ಇನ್ನು ತಾಮಸರಾದವರೇನಿದ್ದಾರೆ ನಾವು ಸತ್ರೂ ತೊಂದರೆ ಇಲ್ಲ, ಆದರೆ ಕೃಷ್ಣನಿಗೆ ಮಾತ್ರ ಶರಣಾಗುವುದಿಲ್ಲ ಅಂತ ಹೇಳಿ ತಾವು ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಈ ರೀತಿ ಸ್ವಭಾವ ತ್ರೈವಿಧ್ಯ, ಸಾತ್ವಿಕ, ರಾಜಸ, ತಾಮಸ ಅಂತ 3 ಜೀವರಾಶಿಗಳಿದ್ದಾರೆ ಅನ್ನುವುದು ಸ್ಪಷ್ಟ ಗೊತ್ತಾಗ್ತದೆ. ಕಡೆಗೆ ಜರಾಸಂಧ ಸೋತು ಸುಮ್ಮನಾದಾಗ ಏನಾಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಲೆ ಬಿಸಿ ಮಾಡಿಕೊಂಡು ಕೂತಾಗ ಅವನ ಶಿಷ್ಯ ಸಾಲ್ವರಾಜ ಹೇಳ್ತಾನೆ, ಕೃಷ್ಣ ನೀನ್ ಹೆದರ್ಬೇಡ, ಅಲ್ಲ ಜರಾಸಂಧ ಹೆದರ್ಬೇಡ, ಕೃಷ್ಣನನ್ನ ಕೊಲ್ಲಿಕ್ಕೋಸ್ಕರವೇ ಒಬ್ಬ ಹುಟ್ಟುಕೊಂಡು ಬಂದಿದ್ದಾನೆ, ಅವನೇ ಕಾಲಯವನ, ಅವನನ್ನ ಕೃಷ್ಣನ ಮೇಲೆ ನಾವು ಯುದ್ಧಕ್ಕೆ ಬಿಡೋಣ ಅಂತ. ಜರಾಸಂಧನಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಯಾರನ್ನೂ ತಾನು ಆಶ್ರಯಿಸಿದವನಲ್ಲ, ಎಲ್ಲರೂ ತನ್ನನ್ನೇ ಆಶ್ರಯಿಸಿದವರು. ಜಗತ್ತಿನಲ್ಲಿರುವವರು ಎಲ್ಲರೂ ಸಹಾಯಕ್ಕಾಗಿ ತನ್ನನ್ನು ಆಶ್ರಯಿಸ್ತಾ ಇದ್ದವರು. ಈಗ ತಾನೇ ಇನ್ನೊಬ್ಬರ ಕಾಲು ಹಿಡಿಬೇಕಾಗಿ ಬಂತಲ್ವಾ. ಅದಕ್ಕೆ ಸಾಲ್ವರಾಜ ಹೇಳ್ತಾನೆ, ಏನು ನೀನು ಬೇಜಾರು ಮಾಡ್ಕೊಳ್ಬೇಡ, ಯಾಕಂತ ಹೇಳಿದ್ರೆ ನಿನ್ನ ಶಿಷ್ಯ ಕಾಲಯವನ, ಶಿಷ್ಯನಿಗೆ ಆದೇಶ ಮಾಡು, ಕಾಲಿಡಿಬೇಡ ಅಂತ. ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸ್ಕೊಟ್ಟ ಸಾಲ್ವನನ್ನ. ಸಾಲ್ವ ಹೋಗಿ ಕಾಲಯವನಿಗೆ ಹೇಳಿದಾಗ ಕಾಲಯವನ ಬಹಳ ಸಂತೋಷದಿಂದ ಬಂದ, ನಾನು ಇದಕ್ಕಾಗಿ ಕಾಯ್ತಾ ಇದ್ದೆ ಅಂತ 100 ಅಕ್ಷೋಹಿಣಿ ಸೈನ್ಯವನ್ನ ಕಟ್ಕೊಂಡು ಬಂದಿದ್ದಾನೆ ಮಥುರಾ ಪಟ್ಟಣಕ್ಕೆ. ಕೃಷ್ಣ ಯೋಚನೆ ಮಾಡ್ತಾನೆ, ಈಗ ನಾನು ಕಾಲಯವನೊಟ್ಟಿಗೆ ಯುದ್ಧಕ್ಕೆ ಹೋದೆ ಅಂತ ಹೇಳಿದ್ರೆ ಈ ಮಥುರಾ ಪಟ್ಟಣದ ಮೇಲೆ ಜರಾಸಂಧ ಆಕ್ರಮಣ ಮಾಡ್ತಾನೆ. ಜರಾಸಂಧನ ಮೇಲೆ ಆಕ್ರಮಣಕ್ಕೆ ಹೋದೆ, ನಾನು ಯುದ್ಧ ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಕಾಲಯವನ ಆ ಕಡೆಯಿಂದ ಆಕ್ರಮಣ ಮಾಡ್ತಾನೆ. ಅದಕ್ಕೋಸ್ಕರ ಕೂಡಲೇ ಎಲ್ಲ ಆ ಮಥುರಾ ಪಟ್ಟಣದಲ್ಲಿದ್ದ ನಿವಾಸಿಗಳನ್ನ, ಯಾದವರನ್ನ ದ್ವಾರಕೆಗೆ ತಾನು ವರ್ಗಾವಣೆ ಮಾಡಿದ್ದಾನೆ. ರಾತ್ರಿ ಹಗಲಾಗುವುದರೊಳಗೆ ಸಮುದ್ರದ ಮಧ್ಯದಲ್ಲಿರುವ ದ್ವಾರಕಾ ಪಟ್ಟಣ. ದ್ವಾರಕೆ ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಕುಶಸ್ಥಲಿ ಅಂತ. ಹಿಂದೆ ಈ ಸೂರ್ಯವಂಶದಲ್ಲಿ ಬಂದ ಒಬ್ಬ ರಾಜ ತಾನು ನಿರ್ಮಾಣ ಮಾಡಿದಂತಹ ನಗರ ಅದು. ಆ ಕುಶಸ್ಥಲಿಯಲ್ಲಿ ತಾನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದಾನೆ ಕೃಷ್ಣ. ಅಲ್ಲಿಗೆಲ್ಲರನ್ನು ತಾನು ಕಳಿಸಿದ. ನಂತರ ತಾನು ಕಾಲಯವನೊಟ್ಟಿಗೆ ಒಬ್ಬನೇ ಬಂದ ಯುದ್ಧಕ್ಕೆ. ಅದು ರಥದಲ್ಲೂ ಇಲ್ಲ, ಹಾಗೆ ಓಡ್ಕೊಂಡು ಬಂದಿದ್ದಾನೆ. ಕಾಲಯವನ ನನ್ನನ್ನು ಕಂಡು ಹೆದರಿದ ಅಂತ ಹೇಳಿ ಹಿಂದಿನಿಂದ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ ಕಾಲಯವನನ್ನು ಅಟ್ಟಿಸ್ಕೊಂಡು ತಾನು ಎಲ್ಲಿವರೆಗೆ ಅಂದರೆ ಹಿಂದಿನಿಂದ ಕಾಲಯವನ ಬರುವುದು, ಮುಂದಿನಿಂದ ಕೃಷ್ಣ ಓಡೋದು. ಅಲ್ಲೊಂದು ಗುಹೆ ಒಳಗೆ ಪ್ರವೇಶ ಮಾಡಿದ. ಆ ಗುಹೆಯ ಒಳಗೆ ಮುಚುಕುಂದ ಮಲ್ಕೊಂಡಿದ್ದಾನೆ. ಯಾವುದೋ ಕಾಲದವನು ಮುಚುಕುಂದ, ಅವನು ಮಲ್ಕೊಂಡಿದ್ದಾನೆ. ಈಗ ಅವನಿಗೊಂದು ವರ, ದೇವತೆಗಳಿಗೆ ಸಹಾಯ ಮಾಡಿದಾಗ
ಸಂತೋಷ ಆಗಿ ದೇವತೆಗಳು ನಿನಗೇನು ಬೇಕು ವರ ಅಂತ ಕೇಳಿದಾಗ ನಾನು ಒಳ್ಳೆ ನಿದ್ರೆ ಮಾಡಬೇಕು, ನನ್ನ ನಿದ್ರೆಯನ್ನು ಯಾರು ಭಂಗ ಮಾಡ್ತಾರೆ ಅವರನ್ನು ನೋಡಿದರೆ ಅವರು ಸುಟ್ಟು ಭಸ್ಮ ಆಗಬೇಕು ಅಂತ ವರವನ್ನು ಕೇಳಿದ್ದಾರೆ. ಅದಕ್ಕೆ ದೇವತೆಗಳೆಲ್ಲರೂ ಕೂಡ ಆ ವರ ಸಾರ್ಥಕ ಆಗಬೇಕು ಅಂತ ತಾವು ಇಚ್ಛಿಸ್ತಾ ಇದ್ರು. ಅದಕ್ಕಾಗಿ ಕೃಷ್ಣ ಬಂದಿದ್ದಾನೆ. ಕಾಲಯವನಿಗೆ ಈ ಮುಚುಕುಂದನಿಗೆ ಕೊಟ್ಟ ವರ ಸಾರ್ಥಕ ಮಾಡಲಿಕ್ಕೋಸ್ಕರ ತಾನು ಬಂದಿದ್ದಾನೆ. ಕಾಲಯವನಾದರೂ ಒಳಗೆ ಪ್ರವೇಶ ಮಾಡಿದ ಗುಹೆ ಒಳಗೆ, ಅಲ್ಲಿ ಮುಚುಕುಂದ ಮಲ್ಕೊಂಡಿದ್ದಾನೆ. ಕಾಲಯವನ ಕೃಷ್ಣನೇ ಮಲ್ಕೊಂಡಿದ್ದಾನೆ ಎಂದು ತಿಳ್ಕೊಂಡ. ತಿಳಿದು ಕಾಲಯವನಿಗೆ ಒದ್ದ, ಮುಚುಕುಂದ ಅಂತ. ಮುಚುಕುಂದನಿಗೆ ಒದ್ದ ಕಾಲಯವನ. ಮುಚುಕುಂದ ಕಣ್ಣು ಬಿಟ್ಟ ಕೂಡಲೇ ಈ ಕಾಲಯವನ ಸುಟ್ಟು ಭಸ್ಮ ಆದ. ಹೌದು, ಈ ಕಥೆ ನಮಗೆ ಗೊತ್ತಿದೆ, ಈ ಕಥೆ ನಾವು ಕೇಳಿದ್ದೇವೆ. ಆದರೆ ಇಲ್ಲೊಂದು ಒಳ್ಳೆ ವಿಷಯವನ್ನು ವಾದಿರಾಜರು ಹೇಳ್ತಾ ಇದ್ದಾರೆ. ಐಕ್ಯಂ ಸಿಷಾಧಯಶಿತಂ ಯದಿ ತತ್ ಕಿಮರ್ಥಂ ರಕ್ಷೋಚ್ಯುತ ತ್ವತಮಿತಿ ರಾಜ್ಞಿ ಶುಕೋ ನ ಸೇಹೇ. ವಾಸ್ತವಿಕವಾಗಿ ಕೃಷ್ಣನಿಗೆ ಇದು ಇಷ್ಟವಾಗದ ವಿಷಯ ಆಯಿತು ಅಂತ. ಏನಂತ ಹೇಳಿದರೆ, ಕಾಲಯವನ ಏನು ತಿಳ್ಕೊಂಡ? ಕಾಲಯವನ ಮುಚುಕುಂದನನ್ನ ಕೃಷ್ಣ ಅಂತ ತಿಳ್ಕೊಂಡ. ಮುಚುಕುಂದನನ್ನ ಕೃಷ್ಣ ಅಂತ ತಿಳ್ಕೊಂಡಿದ್ದರಿಂದಾಗಿ ಮುಚುಕುಂದ ಕಣ್ಣು ಬಿಟ್ಟ ಕೂಡಲೇ ಸುಟ್ಟು ಭಸ್ಮ ಆದ. ಇದು ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ನಾವು ಜೀವ, ಯಾಕಂದರೆ ಮುಚುಕುಂದ ಒಬ್ಬ ಜೀವ, ಕೃಷ್ಣ ಪರಮಾತ್ಮ. ಜೀವ ಪರಮಾತ್ಮ ಒಂದೇ ಅಂತ ಯಾವತ್ತೂ ತಿಳ್ಕೊಳ್ಬಾರ್ದು. ಐಕ್ಯ ಚಿಂತನೆ ಅಂದರೆ ಜೀವ ಪರಮಾತ್ಮ ಒಂದೇ ಅಂತ ಹೇಳಿದರೆ ಈ ಮುಚುಕುಂದನೇ ಕೃಷ್ಣ. ನೋಡಿ, ಈ ರೀತಿ ಭ್ರಮಿಸಿದ್ರಿಂದಲೇ ಕಾಲಯವನು ಸುಟ್ಟು ಭಸ್ಮಾದ. ಇನ್ನು ನಾವು ಹಾಗೆ ಉಪಾಸನೆ ಮಾಡಿದರೆ, ಅಂದರೆ ಜೀವನೇ ದೇವರು, ನಾನೇ ದೇವರು ಅಂತ ಉಪಾಸನೆ ಮಾಡಿದರೆ ಇನ್ನೇನು ಆದೀತು. ನೋಡಿ, ಈ ಸಂದೇಶವನ್ನು ಇದು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಮುಂದೆ ಆಗಲೂ ಕೂಡ ಜರಾಸಂಧನಿಗೆ ಸೋಲಿಸ್ಲಿಕ್ಕಾಗಲಿಲ್ಲ. ಕಾಲಯವನೇನು ಸತ್ತೋದ. ಇನ್ನೇನು ಮಾಡೋಣ ಅಂತ ಯೋಚನೆ ಮಾಡಿ ಕಡೆಗೆ ಕೃಷ್ಣನನ್ನು ಕೊಲ್ಲಿಕ್ಕಂತೂ ಆಗೋಲ್ಲ, ಅವಮಾನ ಆದರೂ ಮಾಡೋಣ ಅಂತ ಎಣಿಸಿ ಕೃಷ್ಣನಿಗೋಸ್ಕರ ತೀರ್ಮಾನ ಮಾಡಲ್ಪಟ್ಟವಳು ರುಕ್ಮಿಣಿ, ತ್ರಿಲೋಕ ಸುಂದರಿ, ಭೀಷ್ಮಕನ ಮಗಳು, ವಿದರ್ಭ ದೇಶದ ರಾಜಕುಮಾರಿ. ಈಗಾಗಲೇ ಕೃಷ್ಣನಿಗೆ ಕೊಡುವುದು ಅಂತ ನಿಶ್ಚಯ ಮಾಡಿಯಾಗಿದೆ, ಯಾಕಂದ್ರೆ ಸ್ವಯಂವರದಲ್ಲಿ. ಅಂತಹ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ತೀರ್ಮಾನ ಆಯಿತು. ಜರಾಸಂಧ ಮಾಡಿದ ತೀರ್ಮಾನ. ಯಾಕಂದರೆ ಅವನಿಗೆ ಅವನ ಹುಟ್ಟು ಮಗನಿಗಿಂತಲೂ ಕೂಡ ಜರಾಸಂಧನ ಮೇಲೆ ಭಾರಿ ಪ್ರೀತಿ. ಯಾಕಂದರೆ ಜರಾಸಂಧನ ಮಗ ಸಹದೇವ ಅಂತ, ಅವನು ಅಷ್ಟೊಂದೇನು ಕೆಟ್ಟವನಲ್ಲ, ಅವನು ಸ್ವಲ್ಪ ಒಳ್ಳೆಯವನು. ಅದಕ್ಕೆ ಜರಾಸಂಧನಿಗೆ ಆಗೋಲ್ಲ. ಶಿಶುಪಾಲ ಮಹಾ ದುಷ್ಟ, ಅದಕ್ಕೆ ಅವನನ್ನು ತನ್ನ ಮಗನಾಗೆ ತಿಳ್ಕೊಂಡವನು. ಅವನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಏರ್ಪಾಡು ಮಾಡಿದ. ನಿಜವಾಗಲೂ ಇದು ರುಕ್ಮಿಣಿ ತಂದೆ ಭೀಷ್ಮಕನಿಗೆ ಇಷ್ಟ ಅಲ್ಲ. ಆದರೆ ರುಕ್ಮಿಣಿಗೊಬ್ಬ ಅಣ್ಣ ಇದ್ದ, ರುಗ್ಮಿ ಅಂತ. ಅವನು ಜರಾಸಂಧನ ಶಿಷ್ಯ. ಅವನದ್ದೆಲ್ಲ ಈ ಏರ್ಪಾಡು. ರುಕ್ಮಿಣಿಗೆ ಈ ವಿಷಯ ಗೊತ್ತಾಯಿತು. ಅದಕ್ಕೆ ತಾನು ಕೃಷ್ಣನಿಗೆ ಪತ್ರವನ್ನು ಬರೆದಿದ್ದಾಳೆ. ಭಾಗವತದಲ್ಲಿ ಆ ಪತ್ರ ಬರ್ತದೆ, ಆದರೆ ವಾದಿರಾಜರು ಆ ಪತ್ರದ ಒಕ್ಕಳೆಯನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ, ಧನ್ಯಾಬಲಾಸ ವಿಭವೇ ಭವೇದ್ಯಾವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೇಷು ದತ್ತಾತ್ಮಪದಾಯ ದತ್ತ. ಆ ರುಕ್ಮಿಣಿ ಪತ್ರದಲ್ಲಿ ಬರೆದಿದ್ದಾಳಂತೆ. ಏನು ಅಂತ ಹೇಳಿದರೆ, ಯಾವ ಹೆಣ್ಣು ಕೃಷ್ಣನ ಕೈ ಹಿಡಿತಾಳೋ ಅವಳು ಅತ್ಯಂತ ಧನ್ಯನಾದವಳು. ಕೃಷ್ಣನ ಕೈ ಹಿಡಿಯುವಂತಹ ಹೆಣ್ಣು ಅತ್ಯಂತ ಧನ್ಯಳಾದಂತಹ ಹೆಣ್ಣು. ಅವಳು ಸಾಮಾನ್ಯಳಾದ ಹೆಣ್ಣಂತಹ ಅವಳು ಅತ್ಯಂತ ಪುಣ್ಯಾತ್ಮಳಾದಂತಹ ಹೆಣ್ಣಾಗಿರ್ತಾಳವಳು. ಯಾಕಂದರೆ ಕೃಷ್ಣ ಅಂದರೆ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತ. ಅಷ್ಟು ಮಾತ್ರ ಅಲ್ಲ, ಅಂತಹ ಕೃಷ್ಣನಿಗೆ ತನ್ನ ಮಗಳನ್ನು ಧಾರೆ ಎರೆದು ಕೊಟ್ಟರೆ ಅದು ಎಷ್ಟು ಪುಣ್ಯ ಇರಲಿಕ್ಕಿಲ್ಲ ಅಂತ. ಪಾತ್ರೇಷು ದತ್ತಾತ್ಮಪದಾಯ ದತ್ತ. ನಿಜವಾಗ್ಲೂ ಕೂಡ ಯಾವುದೇ ಒಂದು ದಾನವನ್ನು ಪಾತ್ರರಿಗೆ ಕೊಡಬೇಕು ಅಂತ. ಪಾತ್ರರು ಅಂದರೆ ಯೋಗ್ಯರಿಗೆ ಕೊಡಬೇಕು. ನಿಜವಾಗಲೂ ಒಂದು ಹೆಣ್ಣನ್ನು ದಾನ ಮಾಡುವುದರಲ್ಲಿ ಅತ್ಯಂತ ಪಾತ್ರನಾದವನು, ಯೋಗ್ಯನಾದವನು ಯಾರು ಅಂದರೆ ಕೃಷ್ಣ, ಭಗವಂತ. ಯಾಕಂದರೆ ಭಗವಂತನಿಗೆ ಕೊಡಬೇಕು, ಸಾಕ್ಷಾತ್ ಭಗವಂತನಿಗೆ. ಆ ರೀತಿ ಭಗವಂತನಿಗೆ ಧಾರ ಎರೆದು ಕೊಟ್ಟರೆ ಏನು ಫಲ? ಮೋಕ್ಷವೇ ಫಲ. ಅಂಥ ಫಲವನ್ನು ಪಡೆಯುವಂಥದ್ದು ಯಾರಿಗಿದೆ? ಕೃಷ್ಣ. ಅದಕ್ಕಾಗಿ ನಾನು ನಿನ್ನನ್ನು ಕೈ ಹಿಡಿಬೇಕು ಅಂತಲೇ ಇಚ್ಛಿಸ್ತಾ ಇದ್ದೇನೆ, ನೀನೇ ನನಗೆ ಪತಿಯಾಗಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಸ್ಪಷ್ಟವಾಗಿ ಹೇಳ್ತಾಳೆ, ಬೇರೆ ಯಾರು ನನಗೆ ಪತಿಯಾಗ್ಲಿಕ್ಕೆ ಯೋಗ್ಯರೇ ಅಲ್ಲ. ಯಾಕೆ ಯೋಗ್ಯರಲ್ಲ ಅಂದರೆ, ಶಂಭು ಪುತ್ರ ಸಮೇ ಪುರರಿಪುಹು ಪೌತ್ರ ಶಶಿ ಸೋದರ.
ಯಾರನ್ನು ಮದುವೆ ಆಗು ಅಂತ ಹೇಳ್ತೀಯ? ಚತುರ್ಮುಖ ಬ್ರಹ್ಮನನ್ನ. ಚತುರ್ಮುಖ ಬ್ರಹ್ಮ ನನ್ನ ಮಗನಿಗೆ ಸಮಾನ, ನನ್ನ ಮಗ ಅವನು. ಮಗನನ್ನು ಮದುವೆ ಆಗ್ಲಿಕ್ಕಾಗತ್ತಾ? ಇನ್ನು ಶಿವನನ್ನ ಮದುವೆ ಆಗ್ಲಿಕ್ಕೆ ಹೇಳ್ತೀಯ, ನನ್ನ ಮೊಮ್ಮಗನನ್ನು ಮದುವೆ ಆಗ್ಲಿಕ್ಕಾಗುತ್ತಾ? ಆಗುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಶಶಿ ಸೋದರ ಚಂದ್ರನನ್ನ ಮದುವೆ ಆಗು ಅಂತ ಹೇಳ್ತೀಯ? ಚಂದ್ರ ನನ್ನ ತಮ್ಮ, ನಾನು ಮಣ್ಣ, ನನಗಿಂತ ಮೊದಲು ಹುಟ್ಟಿದವನು. ಕ್ಷೀರ ಸಮುದ್ರ ಮಥನ ಮಾಡಬೇಕಾದ್ರೆ ಸಿಂಧುರ್ಮೇ ಜನಕಾಯಿತೋ, ವರುಣನನ್ನ ಮದುವೆ ಆಗು. ವರುಣ ನನ್ನ ಅಪ್ಪ, ಯಾಕಂದ್ರೆ ನಾನು ಕ್ಷೀರ ಸಮುದ್ರದಲ್ಲೇ ಬಂದವಳು, ಅವನ ಮದುವೆ ಆಗ್ಲಿಕ್ಕಾಗುಲ್ಲ. ಮಧು ಸಖೋ ಮತ್ಸೂನು ಕಲ್ಪ ಪ್ರಭೋ ಅಂತ ಹೇಳ್ತಾ ಇದ್ದಾಳೆ. ಇನ್ಯಾರು? ಮನ್ಮಥ. ಮನ್ಮಥ ನನ್ನ ಮಗನೇ, ಯಾಕಂದ್ರೆ ಮುಂದೆ ಮನ್ಮಥನೇ ಪ್ರದ್ಯುಮ್ನಾಗಿ ಬರುದು, ಅದರಿಂದಾಗಿ ಅವನನ್ನು ಮದುವೆ ಆಗ್ಲಿಕ್ಕಾಗೋಲ್ಲ. ಅಂಬಾಹಂ ಸಕಲಸ್ಯ ಚೇತಿ ಕಮಲಾ ಕೃಷ್ಣ ಕೃಷ್ಣೈಕಲಗ್ನಂ ಮನೋಭೃಂಗಂ. ಅದರಿಂದಾಗಿ ನಾನು ಇಡೀ ಜಗತ್ತಿನ ತಾಯಿ, ಅಂಬ, ಜಗದಂಬ. ಅದಕ್ಕಾಗಿ ಬೇರೆಯವ್ರ ಕೈ ಹಿಡಿಲಿಕ್ಕಾಗೋಲ್ಲ ಕೃಷ್ಣ. ಸಾಕ್ಷಾತ್ ನಿನ್ನ ಕೈಯನ್ನ ಮಾತ್ರ ನಾನು ಹಿಡಿತೇನೆ, ನೀನೇ ನನ್ನ ಕೈ ಹಿಡಿಬೇಕು ಅಂದರೆ ತಾನು ಲಕ್ಷ್ಮಿ ಅನ್ನುವುದನ್ನು ಸ್ಪಷ್ಟವಾಗಿ ರುಕ್ಮಿಣಿ ತಿಳಿಸ್ತಾ ಇದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ, ಲಕ್ಷ್ಮಿಯನ್ನು ನಾರಾಯಣನೇ ವರಿಸಬೇಕು, ಬೇರೆ ಯಾರೂ ವರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ನಿತ್ಯಾನಂದ ಚಿತಾಕೃತಿಂ ಯದುಪತೆ ತ್ವಾಮೇವ ಮನ್ಯೇ ಪತಿಂ ಯತ್ತತ್ತೇಚ್ಯುತ ನಾಮ ವಿಶ್ವವಿದಿತಂ ವೀರಾಗ್ರಗಾನನ್ಯಗಂ. ನಾನು ಯಾಕೆ ನಿನ್ನನ್ನೇ ಮದುವೆ ಆಗ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀನು ಅಚ್ಯುತ. ಅಚ್ಯುತ ಅಂತ ಹೇಳಿದ್ರೆ ಯಾವತ್ತೂ ಚ್ಯುತಿ ಇಲ್ಲದವನು. ಚ್ಯುತಿ ಅಂದರೆ ನಾಶ, ಯಾವುದೇ ವಿಧವಾದ ನಾಶ ಇಲ್ಲದೆ ಇರುವ. ನಾನು ಯಾವುದೇ ವಿಧವಾದ ನಾಶ, ಸಾವು ಇಲ್ಲದೆ ಇರುವಳು. ಯಾಕೆ? ಲಕ್ಷ್ಮಿ ಅಲ್ವ, ಲಕ್ಷ್ಮಿಗೆ ಸಾವೇ ಇಲ್ಲ. ನಾನೊಂದೊಮ್ಮೆ ಉಳಿದವರನ್ನೆಲ್ಲ ಮದುವೆ ಆದರೆ ಅವರೆಲ್ಲ ಚ್ಯುತರು. ಅದನ್ನೇ ಲಕ್ಷ್ಮೀ ಶೋಭಾನೆಲ್ಲ ತರಲ್ವ, ಒಲ್ಲೇ ನಾನೀವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿ ಸುವರು. ಇವರ್ಯಾರನ್ನು ನಾನು ಮದುವೆ ಆಗ್ಲಿಕ್ಕೆ ಒಪ್ಪಿಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಇವರೆಲ್ಲ ಒಂದು ದಿನ ಹೋದ್ರು ಅಂತ ಹೇಳಿದ್ರೆ ನಾನು ವೈಧವ್ಯ ಬಂದು ಬಿಡ್ತದೆ, ನಾನು ವಿಧವೇ ಆಗ್ಬಿಡ್ತೇನೆ. ಹಾಗಾಗಬಾರ್ದು. ನಾನು ಯಾವತ್ತೂ ನಿತ್ಯ ಮುತ್ತೈದೆ. ಎಲ್ಲರೂ ನನ್ನನ್ನು ಪೂಜೆ ಮಾಡೋದೇ ಅದಕ್ಕೋಸ್ಕರ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ನಾನು ಸೌಭಾಗ್ಯವತಿ ಆಗಿರಬೇಕು ಅಂತ ಹೇಳಿದ್ರೆ ನಿತ್ಯನಾದವನನ್ನ ಮದುವೆ ಆಗಬೇಕು. ಅದ್ಯಾರು? ನೀನೇ. ನೀನು ನಿತ್ಯನಾಗಿರುವವನು, ಅದಕ್ಕೆ ನಿನಗೆ ಅಚ್ಯುತ ಅಂತ ಹೆಸರು ಅಂತ ಹೇಳ್ತಾ ಇದ್ದಾಳೆ. ಅಂತ ನೀನೇ ನನಗೆ ವಿವಾಹವನ್ನವಾಗಬೇಕು ಅಂತ ಹೇಳಿ ತಾನು ಪತ್ರವನ್ನು ಇನ್ನೂ ಅನೇಕ ವಿಷಯಗಳನ್ನು ಬರೆದು ಕಡೆಗೆ ನೀನು ವಿವಾಹವಾಗಲಿಲ್ಲ ಅಂತ ಹೇಳಿದರೆ ನಾನು ಪ್ರಾಣ ಆದರೂ ಬಿಟ್ಟೇನೆ ಹೊರತು ಶಿಶುಪಾಲಾದಿಗಳ ಕೈ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪತ್ರವನ್ನು ಬರೆದು ಕಳಿಸ್ಕೊಟ್ಟಿದ್ದಾಳೆ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ. ಆ ಬ್ರಾಹ್ಮಣ ಪತ್ರವನ್ನು ತಗೊಂಡೋಗಿ ಕೃಷ್ಣನ ಕೈಗೆ ಕೊಟ್ಟ. ಕೃಷ್ಣ ಆ ಪತ್ರವನ್ನು ತಾನು ನೋಡಿದ್ನಂತೆ. ನೋಡಿ ಭಾಗವತದಲ್ಲಿ ಹೇಳ್ತಾರೆ, ನಾನು ಇದಕ್ಕೆ ಇಷ್ಟಪಡ್ತಾ ಇದ್ದೆ ಅಂತ ಕೂಡ ಕೃಷ್ಣ ಕೂಡಲೇ ತಾನು ಬಂದ. ಇಲ್ಲಿ ವಾದಿರಾಜರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಒಳ್ಳೆ ವಿಷಯವನ್ನು ಹೇಳ್ತಾರೆ. ಯಾವಾಗ ಆ ಪತ್ರವನ್ನು ನೋಡಿದ ಕೂಡಲೇ ಬ್ರಾಹ್ಮಣನ ಕೈ ಹಿಡ್ಕೊಂಡಂತೆ ಸಂತೋಷದಿಂದ. ಈ ರೀತಿ ಪತ್ರ ತಂದವರೇ ಕೈ ಹಿಡ್ಕೊಂಡ, ಇನ್ನು ಪತ್ರ ಬರೆದವಳು ಕೈ ಬಿಡ್ತಾನ? ಹಾಗೆ ವಾದಿರಾಜರು ವರ್ಣನೆಯಲ್ಲಿ ಮಾಡೋದು, ಪತ್ರ ತಂದವರದ್ದೇ ಕೈ ಹಿಡಿದವರು ಪತ್ರ ಬರೆದವಳಲ್ಲಿ ಕೈ ಆಗಿಬಿಡ್ತಾರೆ, ಕೈ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಕೃಷ್ಣ ತಾನು ಬಂದಿದ್ದಾನಂತೆ. ಇಲ್ಲಿ ಆದರೂ ರುಕ್ಮಿಣಿ ಆ ವಿವಾಹದ ದಿನ, ಹಿಂದಿನ ದಿನ ಕುಲದೇವಿಯ ಆರಾಧನೆ ಮಾಡಬೇಕು. ಆ ಕುಲದೇವಿಯ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ ತಾನು ಹೋಗಿದ್ದಾಳೆ. ಕುಲದೇವಿಯ ಆರಾಧನೆಯನ್ನು ಮಾಡಿಕೊಂಡು, ಅದೇ ಗೌರಿಯ ಆರಾಧನೆಯನ್ನು ಮಾಡಿ ನಂತರ ಕುಲದೇವಿ ಶಚಿ, ಆ ಶಚಿ ಪೂಜೆಯನ್ನು ಮಾಡಿ ಊರು ಹೊರಗೆ ನಂತರ ವಾಪಸ್ ಬರ್ತಾ ಇದ್ದಾಳಂತೆ. ಬರಬೇಕಾದ್ರೆ ನಡ್ಕೊಂಡು ಬರ್ತಾ ಇದ್ದಾಳಂತೆ, ಮೌನವ್ರತವನ್ನು ಮುರಿದಿದ್ದಾಳಂತೆ. ಆವಾಗ ಪತ್ರದಲ್ಲಿ ಬರೆದಿದ್ದಾಳೆ, ಈ ರೀತಿ ಕುಲದೇವಿ ಯಾತ್ರೆಯನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು. ಅದು ಹೇಗೆ? ಕಳ್ಳರಾಗಲ್ಲ, ಸ್ಪಷ್ಟ ಬರೆದಿದ್ದಾಳೆ, ಕಳ್ಳರಾಗಲ್ಲ. ಮತ್ತೆ ಸಿಂಹ, ಎಲ್ಲ ಪ್ರಾಣಿಗಳಿದ್ರು ಆ ಪ್ರಾಣಿಗಳ ಮಧ್ಯದಲ್ಲಿ ಬಂದು ತನ್ನ ಆಹಾರವನ್ನು ಯಾವ ರೀತಿ ಧೈರ್ಯದಿಂದ ತಗೊಂಡು ಹೋಗ್ತದೆ ಆ ರೀತಿ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ. ಕೃಷ್ಣ ಹಾಗೆ ಬಂದಿದ್ದ ನೋಡಿ. ಎಲ್ಲ ಎಷ್ಟು ಅಂದರೆ ಸಂಪೂರ್ಣ ಪಹರೆ, ಯಾಕಂದ್ರೆ ಎಲ್ರಿಗೂ ಗೊತ್ತಾಗಿದೆ ಕೃಷ್ಣ ಬಂದಿದ್ದಾನೆ, ಊರು ಹೊರಗೆ ಬೀಡು ಬಿಟ್ಟಿದ್ದಾನೆ, ಬಂದೇ ಬರ್ತಾನೆ, ಏನೋ ಮಾಡೇ ಮಾಡ್ತಾನೆ. ಅದಕ್ಕೆ ಹಿಂದೆ ಜರಾಸಂಧಾದಿಗಳ ಸೈನ್ಯ, ರುಗ್ಮಿ ಮುಂತಾದವರ ಸೈನ್ಯ ಕಾದು ಕೂತಿದೆ, ಸುತ್ತ ಪಹರ ಇದೆಯಂತೆ. ಅದರ ಮಧ್ಯದಲ್ಲಿ ರುಕ್ಮಿಣಿ ಹೋಗ್ತಾ ಇದ್ದಾಳಂತೆ. ಅವಾಗ ಇನ್ನಷ್ಟು ಚೆಲುವೆಯಾಗಿ ಕಾಣಿಸ್ತಾ ಇದ್ದಾಳಂತೆ, ಹಿಂದಿಗಿಂತಲೂ ಅತ್ಯಂತ ಚೆಲುವೆ. ಅವಳ ಆ ಚೆಲುವು ಎಷ್ಟು ಅಂದರೆ, ಒಮ್ಮೆ ತನ್ನ ಕಡೆಗಣ್ಣ ನೋಟವನ್ನು ಬೀರಿದ್ಲು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಆನೆ ಮೇಲೆ ಹೋಗ್ತಾ ಇದ್ದಂತಹ ರಾಜರುಗಳು ಕೂಡ ಅವಳ ಆ ಸೌಂದರ್ಯಕ್ಕೆ, ಕಣ್ಣಿನ ನೋಟಕ್ಕೆ ಮರುಳಾಗಿ ಕೆಳಗೆ ಬಿದ್ದದೇ ಗೊತ್ತಾಗಲ್ಲಂತೆ. ಅಂದರೆ ಅಷ್ಟು ಮೈಮರಿತಾ ಇದ್ದಾರಂತೆ. ಎಲ್ಲ ಸೈನಿಕರದ್ದು ಇವಳ ಮೇಲೆ ದೃಷ್ಟಿ, ಇವಳ ಸೌಂದರ್ಯದ ಮೇಲೆ ದೃಷ್ಟಿ. ಕೂಡಲೇ ಕೃಷ್ಣ ಬಂದಂತೆ.
ಕೃಷ್ಣ ಬಂದು ಅವಳನ್ನು ತಾನು ಕೂಡಲೇ ಕರ್ಕೊಂಡು ಹೋದನಂತೆ. ಹೇಗೆ ಕರ್ಕೊಂಡು ಹೋದ ಆ ವರ್ಣನೆ ವಾದಿರಾಜರು ಕಣ್ಣಿಗೆ ಕಟ್ಟಿದ ಹಾಗೆ ವರ್ಣಿಸ್ತಾರೆ. ಕೃಷ್ಣ ಅವಳನ್ನು ರಥದ ಮೇಲೆ ಕೂರಿಸ್ಕೊಂಡು ಹೋದ. ಹೇಗೆ ಕೂರಿಸ್ಕೊಂಡು ಹೋದ ಅದನ್ನು ಹೇಳ್ತಾರೆ. ರುಕ್ಮಿಣಿಗೆ ಮದುವೆಗಿಂತಲೂ ಇದು ಬಹಳ ಖುಷಿ ಆಯ್ತಂತೆ, ಕೃಷ್ಣ ಕರ್ಕೊಂಡು ಹೋದ ಶೈಲಿ. ಅದನ್ನು ಹೇಳ್ತಾರೆ. ಕೃಷ್ಣಸ್ಯೇಂದು ಸಮೀಪ ಲಗ್ನ ಮುದಿತ ಭ್ರಾಜ ಕಪೋಲ ಪ್ರಭು. ಅವಳನ್ನು ಕೆಳಗೆ ಹೋಗ್ತಾ ಇದ್ದಲ್ವ, ಕೆಳಗೆ ಹೋಗ್ತಾ ಇದ್ದ ಅವಳನ್ನು ಕೈ ಹಿಡಿದಂತೆ. ಕೈ ಹಿಡಿದು ಕೃಷ್ಣ ಮೇಲಕ್ಕೆ ಅವಳನ್ನು ಎಳ್ಕೊಂಡಂತೆ. ಎಳ್ಕೊಂಡಾಗ ಅವಳ ಆ ಕೆನ್ನೆ ಏನಿದೆ, ಅವಳ ಕೆನ್ನೆ ಕೃಷ್ಣನ ಕೆನ್ನೆಗೆ ಸಮೀಪಕ್ಕೆ ಬಂತಂತೆ. ಅದು ನೋಡಿ ವರ್ಣನೆ ಯಾವ ರೀತಿ ಇದೆ ವಾದಿರಾಜರದಿಂದ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಹಸ್ತಾಂಭೋಜ ಯುಗೇನ ವೇಷ್ಟಿತ ಸನ್ಮಧ್ಯಾಭಿಯೇವಾಂಜಸ. ಇನ್ನು ಕೃಷ್ಣ ಅವಳ ಸೊಂಟ ಏನಿದ್ದಾನೆ, ಸೊಂಟಕ್ಕೆ ಕೈ ಹಾಕಿದಾನಂತೆ. ಸೊಂಟಕ್ಕೆ ಕೈ ಹಾಕಿ ಮೇಲಕ್ಕೆ ಎತ್ತಿದಾನಂತೆ ಅವಳನ್ನು. ಅಂದರೆ ಒಂದು ಕೈಯಲ್ಲಿ ಅವಳ ಕೈ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಸೊಂಟಕ್ಕೆ ಹಾಕೊಂಡಿದ್ದಾನಂತೆ. ನಂತರ ಭದ್ರಂ ಸದ್ವಯ ಸಂಹಿತಾಯುತ ಭುಜ ಮೋದಾಂಬುಧೋ ಮಗ್ನದಿ. ಅವಳಾದರೂ ಕೆಳಗೆ ಬೀಳ್ಲಿಕ್ಕಿದ್ದಾಳೆ, ಅದಕ್ಕೆ ತನ್ನ ಎರಡೂ ಕೈಗಳನ್ನು ಕೃಷ್ಣನ ಕುತ್ತಿಗೆಗೆ ಹಾಕಿದಾಳಂತೆ. ಕೃಷ್ಣನ ಕುತ್ತಿಗೆಗೆ ಎರಡೂ ಕೈಗಳನ್ನು ಹಾಕಿದಾಳಂತೆ. ಅವಳ ಕೆನ್ನೆ ಕೃಷ್ಣನ ಕೆನ್ನೆಗೆ ಸಮೀಪಕ್ಕೆ ಬಂದಿದೆಯಂತೆ. ಕೃಷ್ಣನ ಕೈ ಅವಳ ಸೊಂಟಕ್ಕೆ ಈಗ ಬಳಸಿದೆಯಂತೆ. ಒಂದು ಕೈಯನ್ನು ಹೀಗೆ ಎಳೆದಿದ್ದಾನಂತೆ. ಬೀಳುವ ಹಾಗೆ ಇರಬೇಕಾದ್ರೆ ಹತ್ತಿರಕ್ಕೆ ಬಂದಿದ್ದಾಳಂತೆ. ಅವಳಿಗೆ ಅಯ್ಯೋ ಮದುವೆಗಿಂತ ಇದೇ ಚೆನ್ನಾಗಿದೆಯಲ್ವ ಕಾಣಿಸ್ತಾಯ್ತಂತೆ. ನೋಡಿ ವಾದಿರಾಜರು ಎಂಥ ರಸಿಕರಿದ್ದಾರೆ ಅಂತ. ಅಂದರೆ ಎಲ್ಲ ಭಗವಂತನಲ್ಲಿ ಪ್ರತಿಯೊಂದು ರಸವನ್ನು ಕಾಣುವವರು ವಾದಿರಾಜರು. ಅದಕ್ಕೆ ವಾದಿರಾಜರು ಅದನ್ನು ಹೇಳಿದ್ದಾರೆ. ತಂ ಪಾಣಿಗ್ರಹಣಾದಪೀತಮಧಿಕಂ ಮೇನೆ ವಿವಾಹೋತ್ಸವಂ. ವಿವಾಹಕ್ಕಿಂತಲೂ, ಯಾಕಂದರೆ ಅಲ್ಲಾದರೂ ಸ್ವಲ್ಪ ದೂರ ಇರ್ತೇವೆ, ಇಲ್ಲಿ ಎಷ್ಟು ಹತ್ತಿರದಲ್ಲಿದ್ದೇವೆ ಅಂತ ಎಣಿಸಿದ್ಲು ಅಂತ ಆ ರೀತಿ ವಾದಿರಾಜರು ವರ್ಣನೆ ಏನು ಮಾಡ್ತಾರೆ. ನಂತರ ಕರ್ಕೊಂಡು ಬಂದ ಕೃಷ್ಣ ಅವಳನ್ನು ಇದಕ್ಕೆ ದ್ವಾರಕಾ ನಗರಕ್ಕೆ, ದ್ವಾರಕಾ ಪಟ್ಟಣಕ್ಕೆ. ವಾಸ್ತವಿಕವಾಗಿ ಮಧ್ಯದಲ್ಲಿ ಜರಾಸಂಧನ ಸೈನ್ಯ ಬಂತು, ಕೃಷ್ಣನ ಹಿಂದೆ ಬಲಭದ್ರನ ಸೈನ್ಯ ಬಂದಿತ್ತು, ಯಾದವರ ಸೈನ್ಯ. ಅದು ಜರಾಸಂಧಾದಿಗಳನ್ನು ಸೋಲಿಸಿತು. ರುಕ್ಮಿಯನ್ನು ಕೃಷ್ಣನೇ ಸೋಲಿಸಿ ದ್ವಾರಕಾ ಪಟ್ಟಣಕ್ಕೆ ಕರ್ಕೊಂಬಂದ. ದ್ವಾರಕಾ ಪಟ್ಟಣಕ್ಕೆ ಬಂದ ಮೇಲೆ ವಿವಾಹ ಮಹೋತ್ಸವ. ಅವಾಗ ಕರ್ಕೊಂಡು ಬಂದದ್ದು ಮಾತ್ರ ವಿವಾಹವಾದದ್ದು ಒಳ್ಳೆಯ ಮುಹೂರ್ತದಲ್ಲಿ. ಆ ರುಕ್ಮಿಣಿಯ ವಿವಾಹ ಯಾವ ರೀತಿ ಸಂಭ್ರಮದಿಂದ ದ್ವಾರಕಾ ಪಟ್ಟಣದಲ್ಲಿ ಜರುಗಿತು ಅದನ್ನ ಭಾಗವತ ತಾನು ಉಲ್ಲೇಖ ಮಾಡ್ತದೆ. ತದಾ ಮಹೋತ್ಸವೋ ನೃಣಾಂ ಯದುಪುರ್ಯಾಂ ಗೃಹೇ ಗೃಹೇ ಅನನ್ಯ ಭಾವಾನಾಂ ಕೃಷ್ಣೇ ಯದುಪತೋ ನೃಪ. ಆ ಮದುವೆ ಕೇವಲ ಅರಮನೆಯಲ್ಲಿ ನಡೆಯುವ ಮದುವೆ ಮಾತ್ರ ಅಲ್ವಂತೆ, ಮತ್ತೆ ಇಡೀ ದ್ವಾರಕೆಯ ಒಂದೊಂದು ಮನೆಯಲ್ಲಿ ಮದುವೆಯ ಸಂಭ್ರಮ ಅಂತ. ಯಾಕಂದ್ರೆ ಕೃಷ್ಣನ ವಿವಾಹ ಅಂತ ಹೇಳಿದ್ರೆ ಒಂದೊಬ್ಬ ಯಾದವನ ಮನೆಯಲ್ಲೂ ಅದು ಸಂಭ್ರಮ, ಎಲ್ರಿಗೂ ತಮ್ಮದೇ ಮನೆಯ ವಿವಾಹ ಅಂತ. ಆ ರೀತಿ ಪ್ರತಿಯೊಬ್ಬರು ಸಂಭ್ರಮದಿಂದ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ನರ ನಾರ್ಯಶ್ಚ ಮುದಿತಾ ಪ್ರಮೃಷ್ಟ ಮಣಿಕುಂಡಲ ಪಾರಿಬರ್ಹ ಮುಪಾಜಕ್ರುಹು ವರಯೋಶ್ಚಿತ್ರವಾಸಸೋಹು. ಇಡೀ ಪಟ್ಟಣದ ನರ ನಾರಿಯರು ಅಂದ್ರೆ ಎಲ್ಲ ಗಂಡು ಹೆಣ್ಗಸರು ಎಲ್ಲರೂ ಕೂಡ ಕೃಷ್ಣನಿಗೆ ರುಕ್ಮಿಣಿಗೆ ಬೇಕಾದಷ್ಟು ಉಡುಗೊರೆಗಳನ್ನ ತಂದುಕೊಟ್ರಂತೆ. ಯಾಕಂದ್ರೆ ದಯವಿಟ್ಟು ಉಡುಗೊರೆ ತರಬೇಡಿ ಅಂತ ಇರಲಿಲ್ಲ ಅದರಲ್ಲಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೋಡಿ, ವಿವಾಹದಲ್ಲಿ ಉಡುಗೊರೆಯನ್ನು ಕೊಡುವಂತಹದ್ದು ಕೂಡ ಒಂದು ವಿಧಿ. ಅದು ಆ ವಿಧಿ ಹಿಂದೆ ಕ್ರಮ ಪ್ರಕಾರ ನಡೀತಾ ಇತ್ತು. ಅದು ಯಾಕೆ ಕೊಡುವುದು ಅಂತ ಹೇಳಿದ್ರೆ ಇಲ್ಲ ಅಂತ ಕೊಡುವುದಲ್ಲ, ಮತ್ತೆ ತಮ್ಮ ನೆನಪಿಗೋಸ್ಕರ ಕೊಡುವುದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ವಿವಾಹ ಅಂದ್ರೆ ಯಾವುದೇ ಒಂದು ವಿವಾಹ ಅಂದ್ರೆ ಅದು ಲಕ್ಷ್ಮೀನಾರಾಯಣರ ವಿವಾಹ. ಆ ಲಕ್ಷ್ಮೀನಾರಾಯಣರಿಗೆ ತಾವು ಅರ್ಪಿಸುವಂತಹದ್ದು. ಆ ರೀತಿಯಿಂದ ಹಿಂದಿನಿಂದಲೂ ಕೂಡ ಉಡುಗೊರೆ ಕೊಡುವಂತಹ ಸಂಪ್ರದಾಯ. ಆ ರುಕ್ಮಿಣಿ ಹಾಗೂ ಕೃಷ್ಣರ ವಿವಾಹದಲ್ಲಿ ಎಲ್ಲಾ ನರನಾರಿಯರು ಬೇಕಾದಷ್ಟು ಉಡುಗೊರೆಯನ್ನು ತಂದು ಕೃಷ್ಣನಿಗೆ ರುಕ್ಮಿಣಿಗೆ ತಾವು ಅರ್ಪಣೆಯನ್ನು ಮಾಡಿದರಂತೆ. ಸಾ ವೃಷ್ಣಪುರ್ಯುತ್ತಮಭಿಜ್ಞತೇಂದ್ರ ಕೇತುಭಿಃ ವಿಚಿತ್ರಮಾಲಾಂಬರ ರತ್ನ ತೋರಣೈಃ ಬಭೋ ಪ್ರತಿರ್ದ್ವಾರ್ಯುಪಯುಕ್ತ ಮಂಗಲೈಃ ಆಪೂರ್ಣ ಕುಂಭೈರಗುರು ಅಗುರುಧೂಪ ದೀಪಕೈ. ಇಡೀ ದ್ವಾರಕಾ ಪಟ್ಟಣ ಅಲಂಕೃತವಾಯಿತು ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರು ತಳಿರು ತೋರಣಗಳಿಂದ ಕೂಡಿಕೊಳ್ಳುತ್ತಂತೆ. ಎಲ್ಲಿ ನೋಡಿದ್ರು ಕೂಡ ಅಲ್ಲಲ್ಲಿ ಹೂವುಗಳಿಂದ ಅಲಂಕೃತವಾಯಿತಂತೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ನಗರ ದಾರಿಯೂ ಕೂಡ ಪನ್ನೀರಿನಿಂದ ತೊಳೆಯಲ್ಪಟ್ಟಿತಂತೆ, ಘಮಘಮಿಸಲ್ಪಟ್ಟಿದಂತೆ. ಬಭೋ ಪ್ರತಿರ್ದ್ವಾರ್ಯುಪಯುಕ್ತ ಮಂಗಲೈಹಿ ಆಪೂರ್ಣ ಕುಂಭೈಹಿ. ಎಲ್ಲಿ ನೋಡಿದ್ರು ಕೂಡ ಪೂರ್ಣ ಕುಂಭದ ಸ್ವಾಗತ ಅಂತೆ.
ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ. ದ್ವಾರಕಾಪಟ್ಟಣದ ನಗರ ಪ್ರತಿಯೊಂದು ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ. ಸಿಕ್ತ ಮಾರ್ಗ ಮದಚ್ಯುದ್ಭಿ ಆಹೂತ ಪ್ರೇಷ್ಠ ಬೋಭುಜ ಗಜೈರ್ವಾಸ್ತು ಪರಾಮೃಷ್ಟ ರಂಭಾ ಪೂಗೋಪಶೋಭಿತ. ಅದೇ ರಸ್ತೆಯಲ್ಲೆಲ್ಲ ಪನ್ನೀರು ಚೆಲ್ಲಲ್ಪಟ್ಟಿತಂತೆ, ಅಲ್ಲಲ್ಲಿ ಈ ಬಾಳೆ ಮರ ಕಟ್ಟಲ್ಪಟ್ಟಿತಂತೆ. ಬಾಳೆ ಎಲ್ಲಾ ಕಡೆ ಅಂದ್ರೆ ಮಂಗಳಕ್ಕೆ ಕಟ್ಟುವಂತಹದ್ದು ಅದೆಲ್ಲವೂ ಕೂಡ ಕಟ್ಟಲ್ಪಟ್ಟಿತಂತೆ. ಎಲ್ಲಾ ರಾಜರುಗಳು ಕೂಡ ದ್ವಾರಕಾಪಟ್ಟಣದಲ್ಲಿ ಬಂದು ಸೇರಿದ್ರಂತೆ. ಕುರು ಸೃಂಜಯ ಕೈಕೇಯ ವಿದರ್ಭ ಯದುರ್ಕುಂತಯ ಮಿಥೋ ಮುದದಿರೇ ತಸ್ಮಿನ್ ಸಂಭ್ರಮಾತ್ ಪರಿಧಾವತಃ. ಕುರು ದೇಶದಿಂದ, ಸೃಂಜಯ ದೇಶದಿಂದ, ಕೈಕೇಯ ದೇಶದಿಂದ, ವಿದರ್ಭ ದೇಶದಿಂದ ಅಂತ ಹೇಳಿದರೆ ಭೀಷ್ಮಕನು ಕೂಡ ಮದುವೆಗೆ ಬಂದ. ಭೀಷ್ಮಕ ಮುಂತಾದ ಎಲ್ಲಾ ವಿದರ್ಭ ದೇಶದಿಂದಲೂ ಕೂಡ ತಾವು ಬಂದ್ರಂತೆ. ಈ ರೀತಿ ಬಂದು ಆ ಮದುವೆಯಲ್ಲಿ ಬಹಳ ಆನಂದ ಪಟ್ರು ಅಂತ ಹೇಳ್ತಾರೆ. ಕೃಷ್ಣ ಹಾಗೂ ರುಕ್ಮಿಣಿಯರ ವಿವಾಹದಲ್ಲಿ ಭಾರೀ ಆನಂದವನ್ನು ಅನುಭವಿಸಿದ್ರು. ಎಲ್ರಿಗೂ ಕೂಡ ಆಶ್ಚರ್ಯದ ವಿಷಯ ಏನು ಅಂತ ಹೇಳಿದ್ರೆ, ರುಕ್ಮಿಣ್ಯಾ ಹರಣಂ ಶ್ರುತ್ವ ಗೀಯಮಾನಂ ತತಸ್ತತಃ ರಾಜಾನೋ ರಾಜಕನ್ಯಾಶ್ಚ ಬಭೂವೃಭೃಷ ವಿಸ್ಮಿತಾಃ. ಎಲ್ಲರೂ ಮಾತಾಡ್ಕೊಳ್ಳೋದಂತೆ, ಕೃಷ್ಣ ರುಕ್ಮಿಣಿಯನ್ನು ಅಪಹಾರ ಮಾಡ್ಕೊಂತಂದಂತೆ. ಅದ್ಯಾಗ ಅಪಹಾರ ಮಾಡಿದ, ಏನ್ ಕತೆ? ಅಷ್ಟೆಲ್ಲ ರಾಜರುಗಳು ನೋಡ್ತಾ ಇರ್ಬೇಕಾದ್ರೆ, ಜರಾಸಂಧ ನೋಡ್ತಾ ಇರ್ಬೇಕಾದ್ರೆ ಈ ರೀತಿ ಎಲ್ಲರೂ ಕೂಡ ಮಾತಾಡ್ಕೊಳ್ಳೋದಂತೆ. ಅದೇ ಒಂದು ದೊಡ್ಡ ವಿಸ್ಮಯದ ವಿಷಯ ಅಂತೆ. ದ್ವಾರಕಾಯಾಮ್ ಅಭೂತ್ ರಾಜನ್ ಮಹಾಮೋದ ಪುರೋಕಸಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಂ ಶ್ರಿಯಪತಿಂ. ದ್ವಾರಕೆಯಲ್ಲಿ ದೊಡ್ಡ ಮಹೋತ್ಸವ ನಡೆಯಿತು. ಆ ಎಲ್ಲಾ ಜನರು ಕೂಡ ಕೃಷ್ಣನನ್ನ ರುಕ್ಮಿಣಿಯಿಂದ ಕೂಡಿದವನನ್ನಾಗಿ ನೋಡಿ ಆನಂದ ಪಟ್ರಂತೆ. ಲಕ್ಷ್ಮೀನಾರಾಯಣರು ಮತ್ತೆ ಒಟ್ಟು ಸೇರಿಗಾಯ್ದಾಯ್ತು ಅಂತ ಈ ರೀತಿ ರುಕ್ಮಿಣಿ ವಿವಾಹದ ಕಥೆ